ಹಾಯ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯ್ತೆಲ್ಲ ಕನೆಕ್ಟ್ ಆಗಿ. ಮಳೆ ಚಳಿ ಗಾಳಿ ಎಲ್ಲ ಹೇಗಿದೆ ನಿಮ್ಮ ಕಡೆ? ನಮ್ಮ ಕಡೆ ಅದು ಲಿಟ್ರಲಿ -20 ಇದೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಬೋದು ಹಿಂಗೆಲ್ಲ ಚಳಿ ಇರುತ್ತೆ ಅಂತ. ಚಳಿ ಜಾಸ್ತಿ ಇರೋದ್ರಿಂದ ಫ್ಲೂ ಎಲ್ಲ ಜಾಸ್ತಿ ಆಗಿದೆ, ಅಂದರೆ ಕೋಲ್ಡ್ ಕಾಫ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಸೊ ಕೇರ್ಫುಲ್ ಆಗಿರಿ ಎಲ್ಲರೂ. ನಮಗೆ ಸ್ನೋ ಸ್ಟಾರ್ಟ್ ಆಗಿದೆ, ಬನ್ನಿ ತೋರಿಸ್ತೀನಿ. ಸಕ್ಕತ್ತಾಗಿ ಬೀಳ್ತಾ ಇದೆ, ಬಟ್ ಕೆಳಗಡೆ ಅಕ್ಯುಮುಲೇಟ್ ಆಗ್ತಾ ಇಲ್ಲ, ಜಸ್ಟ್ ಸ್ನೋ ಮಾತ್ರ ಬೀಳ್ತಾ ಇದೆ ಅಷ್ಟೇ. ಚಳಿ ಇರಲಿ, ಗಾಳಿ ಇರಲಿ, ಮಳೆ ಇರಲಿ, ಸ್ನೋ ಇರಲಿ, ನಮ್ಮ ಮನೆಗೆ ಡೈಲಿ ಒಂದು ಗೆಸ್ಟ್ ಬರ್ತಾರೆ, ತೋರಿಸ್ತೀನಿ ನೋಡಿ. ಸೊ ನನ್ನ ಮಗ ಏನಾದರೂ ಇದ್ರೆ ಅದು ತೊಗೊಂಡೋಗಿ ಫ್ರಿಜ್ಜಲ್ಲಿ ಕದ್ದು ಮುಚ್ಚಿ ಹಾಕ್ತಾನೆ. ಅದಕ್ಕೆ ನೋಡಿ ಅಲ್ಲಿ ಇದಾಕು. ಇಲ್ಲಿಂದ ಹಾಕಮ್ಮ ಹತ್ರ, ಇಲ್ಲಿಂದ ಹಾಕು. ನೋಡು ಬಂತು 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 ನೋಡಿ, ಎಷ್ಟು ಬಂತು, ಹಾಕು ನಿಧಾನ. ನೋಡಿ ಅಷ್ಟೊಂದು ಸ್ನೋ ಬಿತ್ತಲ್ಲ, ಏನು ರೋಡ್ ಮೇಲೆಲ್ಲ ಏನೂ ಕಾಣಿಸ್ತಾನೆ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಸೊ ಇಲ್ಲಿ ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ US ವೆದರ್ನ, ಎಸ್ಪೆಷಲಿ ಬಿಕಾಸ್ ಒಂದು 5 ನಿಮಿಷಕ್ಕೆ ಮಳೆ ಬೀಳ್ತಿರುತ್ತೆ, ಒಂದು 5 ನಿಮಿಷಕ್ಕೆ ಸ್ನೋ ಬೀಳುತ್ತೆ, ಹಂಗೆ ಸ್ಟಾಪ್ ಆಗುತ್ತೆ, ಹಂಗೆ ಇಮಿಡಿಯೇಟಾಗಿ ಬಿಸಿಲು ಬರುತ್ತೆ. ಬಟ್ ಚಳಿ ಮಾತ್ರ ಕಾನ್ಸ್ಟೆಂಟ್ ಹಂಗೆ ಇರುತ್ತೆ. ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಕತೆ ಅಂತ ಹೇಳ್ತೀನಿ. ಬಟ್ ಥ್ಯಾಂಕ್ಸ್ ಗಿವಿಂಗ್ ಮತ್ತು ಕ್ರಿಸ್ಮಸ್ ಡಿಸ್ಕೌಂಟ್ಸ್, ಅಂದರೆ ಥ್ಯಾಂಕ್ಸ್ ಗಿವಿಂಗ್ಗೆ ಡಿಸ್ಕೌಂಟ್ಸ್ ಏನು ಕೊಟ್ಟಿರ್ತಾರೆ ನೋಡಿ, ಅದು ಟಿಲ್ ಕ್ರಿಸ್ಮಸ್ವರೆಗೂ ಇರುತ್ತೆ ಕೆಲವೊಂದು ಔಟ್ಲೆಟ್ಸಲ್ಲಿ. ಸೊ ಚೆಕ್ ಮಾಡಿ ನಾವು ತೊಗೋಬೋದು. ಅದಕ್ಕೆ ಏನಾದರೂ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಹಿಂಗೆ ಹೋಲ್ ನೇವಿಯಲ್ಲಿ ಚೆಕ್ ಮಾಡ್ತಿರ್ಬೇಕಾದ್ರೆ ನನಗೆ ಈ ಸ್ಕರ್ಟ್ ವಿತ್ ಟಾಪ್ ಕಾಣಿಸ್ತು. ಸೊ ಚೆನ್ನಾಗಿತ್ತು ಅಂತ ಫೀಲ್ ಆಯಿತು. ಐ ಮೀನ್ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಕಂಫರ್ಟಬಲ್ ಆಗಿ ಫುಲ್ ವಾರ್ಮ್ ಆಗಿ ಈ ವಿಂಟರ್ಸ್ಗೆ ಚೆನ್ನಾಗಿತ್ತು ಅನ್ನೋ ಥರ ಫೀಲ್ ಆಯಿತು. ಸೊ ಅದಕ್ಕೆ ನಾನು ಬರೀ ಬಾಟಮ್ ತೊಗೊಂಡೆ, ಟಾಪ್ ತೊಗೊಳ್ಳಿಲ್ಲ. ಬಿಕಾಸ್ ಸ್ಮಾಲ್ ಸೈಜೇ ಬಂದು ನನಗೆ ಯಾಕೋ ದೊಡ್ಡ ಅನಿಸ್ತಾ ಇತ್ತು. ಅದಕ್ಕೆ ನಾನು ಬರೀ ಬಾಟಮ್ ಮಾತ್ರ ತೊಗೊಂಡೆ. US ಅಲ್ಲಿ ಕ್ರಿಸ್ಮಸ್ ಲೈಟ್ಸ್ ನೋಡೋದೇ ಒಂಥರ ಮಜಾ. ಎಲ್ಲ ಕಡೆ ಸಖತ್ ಕಲರ್ಫುಲ್ಲಾಗಿರುತ್ತೆ. ಸೊ ಅದನ್ನೇ ನೋಡೋಣ ಅಂತ ನಾವು ಇವತ್ತು ಹೋಗ್ತಾ ಇದ್ದೀವಿ ಇನ್ನೊಂದು ರೌಂಡ್ ಬಾಸ್ಟನಲ್ಲಿ. ಆ್ಯಂಡ್ ನಿಮಗೂ ತೋರಿಸ್ತೀನಿ, ನೀವು ಕೂಡ ನೋಡ್ಬೋದು ನನ್ನ ಜೊತೆ ಬನ್ನಿ. ಲೈಟ್ಸ್ ನೋಡೋದು ಒಂಥರ ಮಜಾ ಸಿಗುತ್ತೆ ಕ್ರಿಸ್ಮಸ್ ಟೈಮಲ್ಲಿ. ಆ್ಯಂಡ್ ಡಿಸಡ್ವಾಂಟೇಜ್ ಏನಪ್ಪ ಅಂದರೆ ಲೈಟ್ಸ್ ಎಲ್ಲ ನೋಡಬೇಕಂದ್ರೆ ಈವ್ನಿಂಗೇ ಬರಬೇಕು. ಬಟ್ ಚಳಿ ಯಾವ ಲೆವೆಲಲ್ಲಿ ಇರುತ್ತೆ ಅಂದರೆ ಓ ಮೈ ಗಾಡ್, ಹೇಳೋಕ್ಕಾಗಲ್ಲ. ಎಷ್ಟು ಲೇಯರ್ಸ್ ಕವರ್ ಮಾಡ್ಕೊಂಡ್ರು ಚಳಿ ಅಷ್ಟೇ ಆಗುತ್ತೆ. ಅದರಲ್ಲೂ ಈ ನಮ್ಮ ಜೊತೆ ಕಿಡ್ಸ್ ಇದ್ದರೆ ಮುಗೀತು ಕತೆ. ಸೊ ಅವ್ರದ್ದು ಒಂದು ನಾಟಕ ಗೊತ್ತಿರುತ್ತಲ್ಲ, ಅದು ಇದು ಅಂತ ಚಳಿ ಅಂತ ಏನೇನೋ ಅಂತಿರ್ತಾರೆ. ನೀವು ಯಾರಾದರೂ ಐಸ್ ಸ್ಕೇಟಿಂಗ್ ಟ್ರೈ ಮಾಡಿದರೆ, ನಾನು 2 times ಟ್ರೈ ಮಾಡಿದ್ದೀನಿ. ಬಟ್ ಓಕೆ, ಮ್ಯಾನೇಜ್ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ಏನಾದರೂ ಅಭ್ಯಾಸ ಇಲ್ಲ ಅಂದರೆ ಪಕ್ಕ ಕೆಳಗಡೆ ಬೀಳ್ತಾರೆ, ಸರಿಯಾಗಿ ತಗಲುತ್ತೆ. ಸೊ ಹುಷಾರಾಗಿ ಆಡಬೇಕು. ಬಟ್ ಅಭ್ಯಾಸ ಆದರೆ ಸೊ ಪ್ರಾಕ್ಟೀಸ್ ಮಾಡ್ಕೊಂಡು ಆರಾಮಾಗಿ ಆಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಬಟ್ ಪ್ರಾಕ್ಟೀಸ್ ಇಲ್ಲ ಅಂದರೆ ಖಂಡಿತ ಕೆಳಗಡೆ ಬಿಡ್ತಾರೆ. ಬಟ್ ಫ್ರೆಂಡ್ಸ್ ಜೊತೆ ಹೋದರೆ ಸಖತ್ ಎಂಜಾಯ್ ಮಾಡ್ಬೋದು. ಐಸ್ ಸ್ಕೇಟಿಂಗಲ್ಲಿ ಒಳ್ಳೆ ಮಜಾ ಕೊಡುತ್ತೆ. ಹೋಗಿ ಬಾವಿನಲ್ಲಿ
decoration ready to serve anyone. First week, gentlemen. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾನು ಬಾಸ್ಟನ್ನ ಎಕ್ಸ್ಪ್ಲೋರ್ ಮಾಡಿದಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋಸು. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ.